ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಸಮರ ತೀವ್ರ. ಇಂದು ಮತ್ತೆ ದೆಹಲಿಗೆ ಸಿಎಂ ಮತ್ತು ಡಿಸಿಎಂ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಸಮರ ತೀವ್ರ. ಇದು ಮುಗಿಯಲ್ಲ, ಅವರು ಬಿಡಲ್ಲ, ಸಮರ ಸಾರ್ತಾನೆ ಇರ್ತಾರೆ. ಇಂದು ಮತ್ತೆ ದೆಹಲಿಗೆ ಸಿಎಂ ಮತ್ತು ಡಿಸಿಎಂ ಎಂಟ್ರಿ ಕೊಟ್ಟಿದ್ದಾರೆ. ಡೆಂಗಿ ಜ್ವರದ ನಡುವೆಯೂ ಕೂಡ ಹೊರಟಿರುವಂತಹ ಡಿಕೆ ಶಿವಕುಮಾರ್ ನಾಳೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಪಂಚಾಯಿತಿ ಪವರ್ ಶೇರಿಂಗ್ ಬಿಕ್ಕಟ್ಟು ಇತ್ಯರ್ಥ ಮಾಡ್ತಾರ ರಾಹುಲ್ ಗಾಂಧಿ. ನಾನೇ ಉಳಿದ ಅವಧಿಗೂ ಕೂಡ ಸಿಎಂ ಎಂತಿರುವಂತಹ ಸಿದ್ದು, ಆದರೆ ಪಟ್ಟು ಬಿಡದೆ ದೆಹಲಿಯಲ್ಲಿ ಪಂಚಾಯಿತಿಗೆ ಇಳಿದಂತಹ ಡಿಕೆ ಶಿವಕುಮಾರ್. ವೀಕ್ಷಕರೇ, ಇದು ಆಗು ಹೋಗದ ಕತೆ. ಪವರ್ ಶೇರಿಂಗು ಸೆಪ್ಟೆಂಬರ್ ಅಲ್ಲಾಗುತ್ತೋ, ಅಕ್ಟೋಬರ್ ಅಲ್ಲಾಗುತ್ತೋ, ನವೆಂಬರ್ ಅಲ್ಲಾಗುತ್ತೋ ಅಂತ ಒಂದಿಷ್ಟು ಜನ ಕಾಯ್ತಾ ಕೂತ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಬಣದವರು ಡಿ ಕೆ ಶಿವಕುಮಾರ್ ಜೈ ಅಂದ್ರೆ ಸಿದ್ದರಾಮಯ್ಯ ಅವರು ಬಣದವರು ಸಿದ್ದರಾಮಯ್ಯ ಜೈ ಅಂತ ಹೇಳ್ತಾ ಇದ್ದಾರೆ. 5 ವರ್ಷ ನಾನೇ ಸೀಟ್ ಮೇಲೆ ಕೂತ್ಕೊಳ್ತೀನಿ, ಆಗಿದ್ದಾಗೋಗ್ಲಿ, ಯಾರು ಬಂದು ಮುಟ್ತಾರೋ ನೋಡ್ತೀನಿ ಅಂತ ಸಿದ್ದರಾಮಯ್ಯ ಅವ್ರು ಕೂತ್ಕೊಂಡ್ರೆ, ಡಿ ಕೆ ಶಿವಕುಮಾರ್ ಅವರು ಡೆಂಗಿ ನಡುವೆಯೂ ಕೂಡ ಅವ್ರಿಗೆ ಹುಷಾರಿರ್ಲಿಲ್ಲ. ಯಾವ ಮಾಧ್ಯಮದವ್ರನ್ನು ಮನೆ ಕಡೆಗೆ ಬರಬೇಡಿ ಅಂತ ಹೇಳಿದ್ರು, ನಂಗೆ ಸ್ವಲ್ಪ ಪ್ರೆಸ್ಟಲ್ಲಿದ್ದೆ ಅಂತ ಹೇಳಿದ್ರು. ಆ ಒಂದು ಆರೋಗ್ಯ ಸಮಸ್ಯೆಯನ್ನ ಇಟ್ಟುಕೊಂಡು ದೆಹಲಿಯತ್ತ ಹೋಗಿದ್ದಾರೆ. ಅಂದ್ರೆ ಕೂರ್ಜಿಗಿರುವಂತಹ ಪವರ್ ನೋಡಿ ನೀವೇ. ನಾಳೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಪಂಚಾಯಿತಿ ಪವರ್ ಶೇರಿಂಗ್ ಬಿಕ್ಕಟ್ಟನ್ನ ಇತ್ಯರ್ಥ ಮಾಡ್ತಾರ ರಾಹುಲ್ ಗಾಂಧಿ. ಯಾಕೋ ವೀಕ್ಷಕರೇ, ಹೇಳಬೇಕು ಅಂತಂದ್ರೆ ಅದು ಮುಗಿಯೋದಿಲ್ಲ ಅಂತ ಅನ್ಸುತ್ತೆ. ಇನ್ನು ರಾಹುಲ್ ಗಾಂಧಿಯವರೇನಾದರೂ ಇಬ್ಬರಿಗೂ ಇಲ್ಲ ಬೇರೆಯವ್ರಿಗೆ ಕೊಡ್ತೀನಿ ಅಂತ ಹೇಳಿ ಏನಾದ್ರು ಹೇಳಿದ್ರೆ ಇವರಿಬ್ಬರಲ್ಲೇನಾದ್ರೂ ನಡೀಬಹುದು. ಅದು ಬಿಟ್ರೆ ಇತ್ಯರ್ಥ ಆಗೋ ತರ ಏನ್ ಕಾಣಿಸ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.